ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮೊರಬ ಗ್ರಾಮದಲ್ಲಿ ಹಾರೋಗೇರಿ ಹಾಗೂ ಒಗ್ಗೆ ಕುಟುಂಬದ ನಡುವೆ ರಸ್ತೆ ವಿಚಾರಕ್ಕಾಗಿ ಜಗಳ ನಡೆದಿದೆ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಮೋರ್ಬಾ ಗ್ರಾಮದ ಹಾರುಕೆರೆ ಹಾಗೂ ಒಗ್ಗೆ ಕುಟುಂಬದ ನಡುವೆ ರಸ್ತೆ ವಿಚಾರಕ್ಕಾಗಿ ನಡೆದ ಗಲಾಟೆ. ನಡು ರಸ್ತೆಯಲ್ಲಿ ಕಲ್ಲು ಮುಳ್ಳು ಹಾಕಿ ರಸ್ತೆ ಬಂದ್ ಮಾಡಿದ ಹಾರುಕೆರೆ ಕುಟುಂಬಸ್ಥರು. ಈ ರಸ್ತೆಯನ್ನು ನಾವು 3 ತಲೆಮಾರುಗಳಿಂದ ಬಳಕೆ ಮಾಡಿಕೊಂಡು ಬಂದಿದ್ದೇವೆ. ಆದರೆ ಈಗ ಏಕಾಏಕಿ ಹಾರುಕೆರೆ ಕುಟುಂಬಸ್ಥರು ರಸ್ತೆಯಲ್ಲಿ ಕಲ್ಲು ಮುಳ್ಳು ಹಾಕಿ ರಸ್ತೆಯನ್ನು ಬಂದ್ ಮಾಡಿದ್ದಾರೆ ಎಂದು ನಿನ್ನೆಯ ದಿನ ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಕೂಡ ಹಾಕಿದ್ದರು. ಗಣೇಶ ಹಬ್ಬದ ಈ ದಿನ ರಸ್ತೆ ವಿಚಾರಕ್ಕಾಗಿ ಮತ್ತೆ 2 ಕುಟುಂಬಗಳ ನಡುವೆ ವೈಮನಸ್ಸು ಬಂದಿದ್ದರಿಂದ ಸಂಪೂರ್ಣವಾಗಿ ರಸ್ತೆ ಬಂದ್ ಮಾಡಿ ಅಲ್ಲಿ ಯಾವುದೇ ವಾಹನಗಳು ಹೋಗದಂತೆ ಕಲ್ಲು ಮುಳ್ಳು ಹಾಕಿ ರಸ್ತೆಯನ್ನು ಬಂದ್ ಮಾಡಲಾಗಿದೆ. ಸುಮಾರು 1 ತಿಂಗಳಿಂದ ರಸ್ತೆ ಬಂದ್ ಮಾಡಿದ ಕಾರಣ ಮಕ್ಕಳು ಶಾಲೆಗೆ ಹೋಗಲು ಮತ್ತು ವಯೋವೃದ್ಧರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ರಸ್ತೆ ಇಲ್ಲದಂತಾಗಿದೆ ಎಂದು ಗೋಳಾಡುತ್ತಿರುವ ಒಗ್ಗೆ ಕುಟುಂಬಸ್ಥರು. ನಮ್ಮ ಜಮೀನಿನಲ್ಲಿರುವ ರಸ್ತೆಯನ್ನು ನಾವು ಬಂದ್ ಮಾಡಿಕೊಂಡಿದ್ದೇವೆ. ಇದು ಒಗ್ಗೆ ಕುಟುಂಬ ಅವರ ಜಮೀನಲ್ಲ ಎಂದು ಹೇಳುತ್ತಿರುವ ಹಾರುಕೆರೆ ಕುಟುಂಬಸ್ಥರು. ಹುಡುಗರನ್ನ ಬಿಟ್ಟು ಬರಕ್ಕೆ ಹೋಗಿ ನಿಲ್ಬೇಕ್ರಿ. ಅವ್ ದಿನ ಸಾಲಿ ಬಸ್ ಬರ್ತಿದ್ದು, ಸಾಲಿ ಬಸ್ ಹೋಯ್ತಿದ್ದು ರೀ. ಈಗ ಮನೆಗೆ ಹೆಂಗ್ ಬಿಟ್ಟು ಸಣ್ಣ ಐತ್ರಿ ಹಳ್ಳ, ಮಳಿ ಇಲ್ಲ, ಅಲ್ಲಿಗೆ ಹಳ್ಳ ಫುಲ್ ಮಳೆ ಇದ್ದು ರೀ. ಹಾದಿ ಬಂದ್ ಮಾಡಿಬಿಟ್ರು. ಆ ಟೈಮ್ದಾಗ ಹುಡುಗರು ಮನೆ ಇಟ್ಕೊಂಡು ಕೂತಿರು. ಡೆಲಿವರಿ ಪೇಷಂಟ್ ಇಟ್ಟದವ್ರಿ, ಡೆಲಿವರಿ ಮಾಡ್ಸಿದ್ರಿ. ಹಿಟ್ಟು ಬೀಸ್ಕೊಂಡ್ ಬರ್ಬೇಕಾದ್ರು ಹಾದಿ ಹುಡುಗರಿಗೆ ಹಿಟ್ಟು ಇಲ್ಲಂಗ್ ಮಾಡಿಟ್ರಿ. ಈಗ ಸದ್ಯ ಮನ್ಯಾಗ ಹೋಗ್ದಾಗ ಹಿಟ್ಟಿಲ್ರಿ. ಈಗ ಹಡದ್ ಮಾಡ್ತಾರೆ, 2 ಮಂದಿ ಇದಾರೆ. ರಸ್ತೆ ಐತ್ರಿ, ಇದ ರಸ್ತೆ ನೋಡ್ರಿ ಸರ್. ಎಲ್ಲಿ ಹಾದಿತ್ರಿ ನಮ್ಗೆ ಏನಾಯ್ತು ನಿಮಗೆ? ಇದು ಅದೇ ನಮ್ಗೆ ಹಾದಿ 2 ತಲೆ 30 ಇದು ಹಾದಿ. ಎಷ್ಟು ವರ್ಷ ಆಗಿರ್ಬೇಕ್ರಿ ಅಂದಾಜ್ರಿ? ಮಾಡಿದಾರ ನಾವು. ನೀವು ಆಯ್ಗಳು ಗೊತ್ತಿಲ್ರಿ. 3 ತಲೆ ನೆಡ್ತಾನ ಬಂದಂಗ ಐತ್ರಿ ಇದು ಹಾದಿ. 2 ಕುಟುಂಬಗಳ ನಡುವೆ ನಡೆದ ಗಲಾಟೆಯು ಕುಡ್ಚಿ ಪೊಲೀಸರಿಗೆ ಮಾಹಿತಿ ಬಂದಾಗ ಕೂಡಲೇ ಠಾಣೆಯ PSI ಪ್ರೀತಮ್ ನಾಯ್ಕ್ ಸಿಬ್ಬಂದಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ 2 ಕುಟುಂಬಗಳಿಗೆ ತಿಳಿ ಹೇಳಿ ನಡು ರಸ್ತೆಯಲ್ಲಿ ನಿಂತಿರುವ ಗಣಪತಿಯನ್ನು ಒಗ್ಗೆ ಕುಟುಂಬಸ್ಥರು ಸಾರ್ವಜನಿಕರು ಪ್ರತಿಷ್ಠಾಪಿಸುವ ಸ್ಥಳಕ್ಕೆ ಗಣಪತಿಯನ್ನು ಹೊತ್ತೊಯ್ದರು. ಸರ್ ವಾದ ಬಳಕ ಇಲ್ಲಿದು ಬಂದು ಬರೀ ಊದ್ಬಿಡ್ರಿ ಸರ್ ವಾದ ಬಳಕ ಬಂದ್ ಮಾಡಿಬಿಡ್ರಿ. ಮುಂದತ್ ಮಾಡಂಗಿಲ್ಲ ಸಾಹೇಬ್ರ ಬಂದ್ರವಿ. ನಿಮ್ದು ಹೆಂಗೈತೆ ಗೊತ್ತರು ಅವ್ರಿಗೆ ಸರ್ ಬಂದ್ರು. ನಾವು 2 ಸಲ ಕೊಟ್ಟು ಅವ್ರು ಸರ್ ಪಾಪ ಬರತಾರ ಮಾಡ್ತಾರ. ಒಟ್ಟಿಗೆ ಕಿಮ್ಮತ್ ಕೊಡುವಾರ ಅವ್ರ ಮಾತಿಗೆ ಕಿಮ್ಮತ್ ಕೊಡುವರು ಹೆಂಗ್ ಮಾತಾಡ್ಬೇಕು ಅನ್ನೋದೇನು ಅರ್ಥ ಇಲ್ಲ ಅವ್ರಿಗೆ. ಮತ್ತೆ ಅದಕ್ಕೆ ಏನ್ ಮಾಡ್ಬೇಕು ಅವ್ರೇನು ಆಡಕ್ ಬರತ್ತಾರ. ಪೂರ ಶೆಟ್ ಬಂದ್ರು ಸರ್. ಶಶಿಧರ್ ಕೊಕಟ್ನೂರ್, RJ32 ನ್ಯೂಸ್, ಚಿಕ್ಕೋಡಿ.